ಮೊನೋಪೊಲಿ ಸ್ಟಾಕ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ, ವಿಡಿಯೋ ಕೊನೆಗೆ ಅನ್ಕೊಂಡಿ. ಸೊ ಮೊನೋಪೊಲಿ ಸ್ಟಾಕ್ಸ್ ಅಂದ್ರೆ ಆ ಕಂಪ್ನಿಗಳು ಆ ಎಂಟೈರ್ ಸೆಕ್ಟರ್ ನ ಡಾಮಿನೇಟ್ ಅದೇ ಕಂಪ್ನಿಗಳು ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ITC. ಸೊ ಸಿಗರೇಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 77% ಆಫ್ ಸಿಗರೇಟ್ ಮಾರ್ಕೆಟ್ ಮಾಡ್ತಿರೋದು ITC ಅವರೇ. ಸೊ ಇವಾಗ ಸಿಗರೇಟ್ ಸೆಕ್ಟರ್ ಬಂದ್ರೆ ಇದರಲ್ಲಿ ಯಾರು ಮೊನೋಪೊಲಿ ಅಂದ್ರೆ ITC ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರೆ ಕೋಲ್ ಇಂಡಿಯಾ. ಸೊ ಇಂಡಿಯಾಗೆ ಬೇಕಾಗಿರೋ ಕೋಲನ್ನ 82% ಅಷ್ಟು ಕೋಲ್ ಇಂಡಿಯಾಗೆ ಬೇಕಾಗಿ ಪ್ರೊಡ್ಯೂಸ್ ಮಾಡಿರೋದೇ ಕೋಲ್ ಇಂಡಿಯಾ ಕಂಪ್ನಿ. ಸೊ ಈಗ ಕೋಲ್ ಸೆಕ್ಟರ್ ಬಂದ್ರೆ ಇದರಲ್ಲಿ ಮೊನೋಪೊಲಿ ಕಂಪ್ನಿ ಯಾವ್ದಾದ್ರೆ ಕೋಲ್ ಇಂಡಿಯಾ. ಸೊ ಈ ತರ ಎಲ್ಲಾ ಸೆಕ್ಟರ್ಗಳಲ್ಲೂ ಮೊನೋಪೊಲಿ ಇರುತ್ತೆ. ಬಟ್ ನಾವು ಮೊನೋಪೊಲಿ ಸ್ಟಾಕ್ಸ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಮುಂಚೆ 2 ಪ್ಯಾರಾಮೀಟರ್ಸ್ ನೋಡ್ಬೇಕು. ಯಾವ್ದಾದ್ರು 2 ಪ್ಯಾರಾಮೀಟರ್ಸ್ ಅಂದ್ರೆ ಲಾಸ್ಟ್ 5 years ರೆವೆನ್ಯೂ ಮತ್ತೆ ಪ್ರಾಫಿಟ್ ಮಿನಿಮಮ್ 15 to 20% ಗ್ರೋತ್ ಆಗ್ಲೇ ಇರಬೇಕು. ಯಾಕೆ ಅಂದ್ರೆ ಅವಾಗ ಗೊತ್ತಾಗುತ್ತೆ ಈ ಕಂಪ್ನಿಗಳು ಇರೋ ಸೆಕ್ಟರ್ಗಳು ಗ್ರೋಯಿಂಗ್ ಸೆಕ್ಟರ್ ಅಥವಾ ಡೈಯಿಂಗ್ ಸೆಕ್ಟರ್ ಅಂತ. ಬಿಕಾಸ್ ಆ ಸೆಕ್ಟರ್ ಏನಾದ್ರು ಗ್ರೋತ್ ಆಗ್ತಿಲ್ಲ ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಆಗೋದು ಈ ಮೊನೋಪೊಲಿ ಕಂಪ್ನಿಗಳಿಗೆ. ಸೊ ಆ ಕಂಪ್ನಿ ಗ್ರೋತ್ ಆಗ್ಬೇಕಂದ್ರೆ ಆ ಸೆಕ್ಟರ್ ಗ್ರೋತ್ ಆಗ್ಬೇಕಂದ್ರೆ ಫಸ್ಟ್ ಪ್ರಾಫಿಟ್ ಜಾಸ್ತಿ ಆಗ್ತಾನೆ ಇರಬೇಕು. ಅಂಡ್ ಅದೇ ರೀತಿ ಇನ್ನೊಂದು ನಾವು ಚೆಕ್ ಮಾಡೋದೇನಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಟ್ಲೀಸ್ಟ್ ಈ ಕಂಪ್ನಿಗಳು ಮಿನಿಮಮ್ 30% ಇರಬೇಕು. ಯಾಕಂದ್ರೆ ಸೆಕ್ಟರ್ ಅವರೇ ಡಾಮಿನೇಟ್ ಮಾಡೋದ್ರಿಂದ 30% ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇದ್ರೆ ಅವರು ಪ್ರೈಸ್ ನ ಡಿಮ್ಯಾಂಡ್ ಸೆಟ್ ಮಾಡಬಹುದು, ಪ್ರೈಸ್ ಜೊತೆ ಆಟ ಆಡ್ಬೋದು. ಸೊ ಇದರಿಂದ ಸೆಕ್ಟರ್ ಏನೋ ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಆಗಿದೆ ಮೊನೋಪೊಲಿ. ಅದಕ್ಕೆ ಈ 2 ಪ್ಯಾರಾಮೀಟರ್ಸ್ ನ ವಾಚ್ ಮಾಡ್ಕೊಂಡು ಆಮೇಲೆ ಮೊನೋಪೊಲಿ ಸ್ಟಾಕ್ಸ್ ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತೀರಿ. ಸೊ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಟಾಪಿಕ್ ಏನಾಗಿರ್ಬೇಕು ಅಂತ. ಸೊ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.